ಚಿಂತೆ ಮಾಡ್ತೀರಾ? ಈ ಮನೆ ಆರ್ಡರ್ ಬಂದಿರೋದು ಆ ಮುದಿಗೂಬಿಗಳಿಗೆ ಹೇಗ್ ಗೊತ್ತಾಗ್ಬೇಕು? ಹೇಗೋ ನಾವೇ ಸಹಿ ಮಾಡಿ ಈ ಹಣವನ್ನ ನಾವೇ ಇಟ್ಕೊಳ್ಳೋಣ. ಆ ಬುದ್ಧಿಶೂನ್ಯರಿಗೆ ಇದೆಲ್ಲ ಹೇಗ್ ತಿಳಿಬೇಕು? ನೀವೇ ಸಹಿ ಹಾಕಿ. ಹೌದು. Thank you.
ಅರ್ಧ ಬಿಂದು ಒಂದೇ ಇಲ್ಲ ಕೊಟ್ಟಿಗೆ ದೊಡ್ಡಪ್ಪ ದಿಲೀಪ, ಪೋಸ್ಟ್ ಮ್ಯಾನು ನಮ್ಮ ಮನೆ ಕಡೆನೇ ಬಂದು ಹೋದ. ರಘುವೀರನ ವಿಚಾರ ಏನಾದ್ರೂ ತಿಳಿತೇನೋ? ಅಮ್ಮ, ನಿನಗಿನ್ನೂ ಆ ರಘುವೀರನ ಹುಚ್ಚು ಬಿಟ್ಟಿಲ್ವೇ? ಯಾವ ಕೆರೆಯಲ್ಲಿ ಬಿದ್ದು ಸತ್ತೋ ಏನೋ, ಇನ್ನೆಲ್ಲಿ ಬರ್ಬೇಕಮ್ಮ ಅವನ ಸಮಾಚಾರ? ನನ್ನನ್ನು ಎಂಥ ಮನೆಗೆ ಕೊಟ್ಬಿಟ್ರಪ್ಪ. ನನ್ನ ಗೋಳಾಟ ನೋಡೋದಕ್ಕಾಗಿ ಆ ಕುಡುಕನಿಗೆ ಕೊಟ್ಟು ಹೊರ ನುಗ್ಗಿದ್ರೇನಪ್ಪ ನನ್ನನ್ನ. ಹೇಳಿಯಪ್ಪ ಹೇಳಿ. ಏಕೆ ಮಗಳೇ, ನಿನ್ನ ಬಾಳಿನಲ್ಲಿಯೂ ಕಲ ತೋರಿತೇನಮ್ಮ ಕಲಿಕೆಟ್ಟಿ. ಅಪ್ಪ, ಏನಂತ ಹೇಳಪ್ಪ ನನ್ನ ಕರ್ಮಕಥೆಯನ್ನು. ನಮ್ಮ ದೇವರು ತನ್ನ ದುಶ್ಚಟಗಳಿಗಾಗಿ ಮನೆಯಲ್ಲಿದ್ದ ವಸ್ತು ಒಡವೆಗಳೆಲ್ಲ ಮಾರಿ ಹೋದು. 3 ದಿನಕ್ಕೊಮ್ಮೆ ಮನೆಗೆ ಬರುವ ಅವರ ದೃಷ್ಟಿಯಲ್ಲಿ ನಾನೊಂದು ನಾಯಿಗಿಂತ ಕೀಳಾಗಿದ್ದೀನಿ. ಹೀಗಿರುವಾಗ ನಾನು ಹೇಗಪ್ಪ ಅಲ್ಲಿ ಜೀವನ ಮಾಡೋದು? ಅಪ್ಪ, ನೀನಾಗ್ಲಿ ಅಣ್ಣನಾಗ್ಲಿ ಅಲ್ಲಿವರೆಗೆ ಬಂದು ಅವರಿಗೆ ಸರಿಯಾದ ಬುದ್ಧಿ ಕಲಿಸೋವರೆಗೂ ನಾನು ಮಾತ್ರ ನೀನು ಹೋಗೋದಿಲ್ಲಪ್ಪ, ಹೋಗೋದಿಲ್ಲ. ಶಕೀಲಾ, ನೀನ್ ಈ ಮನೆಗೆ ಕಾಲಿಡೋದಕ್ಕಿಂತ ಮುಂಚೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆಂದು ಈ ಮನೆಯನ್ನೆಲ್ಲ ಹಾಳು ಮಾಡಿ ನಿಮ್ಮಣ್ಣ ಆಗ್ಲಿ ನಿನ್ನ ಮದ್ವೆ ಮಾಡಿಕೊಟ್ಟಾಗಿದೆ. ಇಷ್ಟೆಲ್ಲ ಆದ್ಮೇಲೆ ಕೂಡ ಇನ್ನು ಯಾಕೆ ಈ ಮನೆಯಲ್ಲಿದ್ದ ಹೊರಡಿಲ್ಲ? ಅಂದ್ರೆ ಏನತ್ತಿಗೆ, ನನ್ನ ಮಾತು ಏನತ್ತಿಗೆ, ಒಮ್ಮೆ ಲಗ್ನ ಶಾಸ್ತ್ರ ಮುಗಿದ ಮಾತ್ರಕ್ಕೆ ಕಳ್ಳಿನ ಸಂಬಂಧವೇ ಮುಗಿದು ಹೋಗುತ್ತೆ. ನಾನು ನನ್ನ ತವರಿ ಮನೆಗೆ ಬರಕ್ಕೂ ನನಗೆ ಆಸ್ಪತ್ರೆ ಇಲ್ವೇ? ನತ್ತಿಗೆ ಆಸ್ಪತ್ರೆ ಇಲ್ವೇ? ಶಕೀಲ, ಆಸ್ಪದವಿದೆ, ಆದರೆ ಬಂದಂತೆ ಬಂದರೆ ಮಾತ್ರ ಇದೆ ಹೊರತು ನೀತಿ ಬಿಟ್ಟು ಅನೀತಿಯಿಂದ ಬರುವ ಹೆಣ್ಣು ಮಗಳಿಗೆ ತವರೂರಿನಲ್ಲಿ ಸ್ಥಾನ ಸಿಗುವುದಿಲ್ಲವೆಂದು ನೆನಪಿಟ್ಟುಕೋ. ತವರು ಮನೆಯವರಾದ ನಾವು ನಿನ್ನನ್ನು ಲಗ್ನಕ್ಕೆ ಕರೆ ತಂದಿಲ್ಲ, ಮುಂಜಿಗೆ ಕರೆ ತಂದಿಲ್ಲ. ಕರೆದ ಹೋಗಲು ಬಾರಲು ನಾಚಿಕೆ ಆಗುವುದಿಲ್ಲ. ಅಣ್ಣ, ಎಂಥ ಮಾತಾಡ್ತಾ ಇದೆಯಣ್ಣ? ಈ ನಿನ್ನ ತಂಗಿಯೊಂದಿಗೆ ಎಂಥ ಮಾತಾಡ್ತಾ ಇದೆಯಾ? ಆದ್ರೆ ನನ್ನ ಪತಿ ನನಗೆ ಯಾವ ಚಿತ್ರಹಿಂಸೆಯನ್ನು ಕೊಟ್ರು ಅದನ್ನ ನೀವು ಕೇಳೋದಿಲ್ವೇ? ಆ ಮಾತನ್ನೇ ನಾನೇ ಪಡ್ಬೇಕೆ? ಅಣ್ಣ, ಈ ತಂಗಿಯೊಡನೆ ಸಂಬಂಧ ಕಳೆದುಕೊಳ್ಳುವುದಕ್ಕಾಗಿ ಆ ಕುಡುಕನಿಗೆ ಕೊಟ್ಟು ಹೊರ ನುಗ್ಗಿದ್ರೇನಣ್ಣ? ಆ ಕುಡುಕನಿಗೆ ಧಾರೆ ಎಂದು ಕೊಟ್ರೆ ನನ್ನನ್ನ ಹೇಳಣ್ಣ, ಹೇಳು. ಶಕೀಲ, ಕರ್ಕೊಂಡು ನೀನು ಹುಚ್ಚು ರೋದನವನ್ನು. ನಿನ್ನ ಪತಿಯ ಗುಣಾನುಗುಣಗಳನ್ನು ತಿದ್ದಿ ಸರಿಪಡಿಸುವುದು ನಿನ್ನ ಜವಾಬ್ದಾರಿಯ ಹೊರತು ಲಗ್ನ ಮಾಡಿಕೊಟ್ಟ ಬಂಧು ಬಾಂಧವರಲ್ಲ. ನಿನ್ನ ಪಾಲಿಗೆ ಬಂದ ಎಡೆಯನ್ನು ಸರಿಪಡಿಸಿ ನೀನೇ ಮಾಡಬೇಕು. ಹೊರಟು ನಮ್ಮ ಮನೆಯಿಂದ. ನಿರ್ದಯನಾಗದಿರಪ್ಪ, ಇಷ್ಟೊಂದು ನಿರ್ದಯನಾಗದಿರ. ನೋಡು, ಒಂದು ದಿನವಾದರೂ ರಜೆ ಹಾಕಿ ನೀನೇ ಹೋಗಿ ಅವಳ ಗಂಡನಿಗೆ ಬುದ್ಧಿ ಹೇಳಿ ಬಾರೋ. ಅವಳ ಜೀವನಕ್ಕೆ ಒಂದು ದಾರಿ ತೋರಿಸಪ್ಪ. ನಿನಗೆ ಪುಣ್ಯ ಬರುತ್ತೆ ಕಣೋ, ನಿನಗೆ ಪುಣ್ಯ ಬರುತ್ತೆ. ಈ ಗಯ್ಯಾಳಿಗೆ ಬುದ್ಧಿ ಹೇಳಿ ಅವನೊಂದಿಗೆ ಮತ್ತೆ ಕಲ್ಯಾಣ ಮಾಡಿಸುವುದಕ್ಕೆ ಆ ದೇವರು ಇಲ್ಲಿಲ್ಲ. ಆ ದೇವರು ಕೂಡ ನಮಗೆ ಬೇಕಾಗಿಲ್ಲ. ಆ ದೇವರು ಏನಿದ್ರು ನಿಮಗೆ ಕಲ್ಯಾಣ ಮಾಡಿಸಿ ನಿಮಗೆ ಚೆನ್ನಾಗಿಟ್ಟಿರ್ಲಿ. ಇಷ್ಟೆಲ್ಲ ಆದ್ಮೇಲೆ ಕೂಡ ಇನ್ನು ಯಾಕೆ ಮನೇಲಿದ್ಯಾ? ಹೊರಟೋಗಿಲ್ಲಿಂದ.
ಪರಿಸ್ಥಿತಿಯು ನಿನಗೂ ಬಂದೊದಗಿದ್ದರೆ ಆಗ ನೀನೇನು ಮಾಡುತ್ತಿದ್ದೆ ಎಂದು ಹೇಳು. ಆ ನನ್ನ ಗಂಡನಿಗೆ ಸರಿಯಾಗಿ ಬುದ್ಧಿ ಹೇಳಿ ನನ್ನ ದಾರಿಗೆ ಹೇಗ್ ಹಚ್ಚಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಬೀದಿ ವಿಳಾಸದಿಂದ ನಿನ್ನ ಪತಿ ನಿನ್ನ ಮಾತನ್ನು ನಿರಾಕರಿಸುತ್ತದೆ. ಆಗಲಾದರೂ ನೀನು ತವರಿಗೆ ಹೋಗುತ್ತಿರಲಿಲ್ಲವೇ? ತವರೂರಿನವರು ಕೈಯಲ್ಲಿ ಬಾರದ ಮನೆಗೆ ಬಾ ಎಂದು ಹೇಳಿ ಓಡಿ ಹೋಗೋದಕ್ಕೆ ನಾನೇನು ನಿಮ್ಮ ಮಗಳ ತರ ಗಯ್ಯಾಳಿ ಅಲ್ಲ. ಒಂದು ವೇಳೆ ನನ್ನ ಗಂಡ ನನ್ನ ಮಾತು ಕೇಳಿದ್ರೆ ಕೇಳೋ ಬಾವಿನ ನೋಡ್ಕೊಡ್ತೀನಿ ಹೊರತು ಇಂಥವರ ಹಾಗೆ ತವರೂರಿಗೆ ಓಡಿ ಬರೋದಕ್ಕೆ ನಾನೇನು ಹೇಳಿಯಲ್ಲ. ತಿಳಿತು ತಾನೇ? ತಿಳಿತು ಅದಕ್ಕೆ ಚೆನ್ನಾಗಿ ತಿಳಿತು, ಚೆನ್ನಾಗಿ ಅರ್ಥವಾಯಿತು. ಹಾಗೆ ನೀವು ಕರೆಯದೆ ಬಂದು ಈ ಮನೆಗೆ ಬಂದಿದ್ದು ನನ್ನದೇ ಅಪರಾಧವಾಯಿತು. ಆದ್ರೆ ಒಂದೇ ಒಂದು ಮಾತು, 3 ದಿವಸದಿಂದಲೂ ಹೊಟ್ಟೆಗೆ ಒಂದು ತುತ್ತು ಅನ್ನ ಇಲ್ಲ. ತಾಯಿ, ಒಂದೇ ಒಂದು ತುತ್ತು ಅನ್ನ ನೀಡಮ್ಮ. ಹೊರ ಬಾಗಿಲಲ್ಲಿ ಕುಳಿತು ಊಟ ಮಾಡಿ ಹೊರಟೋಗ್ತೀನಿ. ನೋಡು ಶಕೀಲ, ಸುಮ್ಮನೆ ನೀರಿಂದ ಹೊರಟೋದ್ರೆ ಸತಿ. ಯಾವನ ಮಿಂಡನ ಮಾತನ್ನ ನೆಚ್ಚಿಕೊಂಡು ಕೈ ಹಿಡಿದ ಪತಿಯನ್ನೇ ವಂಚಿಸಿ ಬಂದ ಹೆಣ್ಣು ನೀನು. ನಿನ್ನಂತ ಜಾರಣಿ ಹೆಣ್ಣಿಗೆ ಈ ಮನೆಯಲ್ಲಿ ನನ್ನ ಕೈಯಿಂದ ಒಂದು ತುತ್ತು ಅಲ್ಲ, ಒಂದು ಹಿಡಿ ಕೂಡ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ನಂತ ಜಾಣಿಗೆ ಇನ್ನು ಈ ಮನೆಯಲ್ಲಿ ಜಾಗ ಸಿಗ್ಬೇಕೆ? ನಡಿಗೆ. ಯಾಕೆ ನಿನ್ನ ದುರ್ವರ್ತನೆಯಿಂದ ನನ್ನ ಹೊಟ್ಟೆಯನ್ನು ಹೇಗೆ ಉಳಿಸ್ತಾ ಹೋಗು ಹೋಗಿ ಬಿಟ್ಟು. ಇನ್ನೊಂದು ಸಾರಿ ನನ್ನ ಅಪ್ಪನ ಎದುರು ಈ ಮನೆಯಲ್ಲಿ ಕಾಲಿಟ್ಟಿದ್ದೆ ಆದರೆ ನನಗೆ ನನ್ನ ಪ್ರಾಣಿ ಹೋಗಿ ಹೋಗ್ತೇನಪ್ಪ, ಹೋಗ್ತೇನೆ. ನಾನೇ ಮನೆ ಬಿಟ್ಟು ಹೋಗ್ತೇನೆ. ನನ್ನದು ತಪ್ಪಾಯ್ತಮ್ಮ, ತಪ್ಪಾಯ್ತು. ನಿನ್ನ ಅಪ್ಪಣೆ ಇಲ್ಲದೆ ಈ ಮನೆಗೆ ಕಾಲಿಟ್ಟಿದೆ ನನ್ನ ದೊಡ್ಡ ತಪ್ಪಾಯ್ತು. ಆದ್ರೆ ನಾನು ಜಾಣೆಯಾಗಿದ್ದರೆ ನನ್ನ ಪತಿಯ ಮನೆಯಲ್ಲಿ ನೀನು ಹಾಕಿಕೊಂಡು ಸಾಯಬೇಕಾಗಿತ್ತು. ಆದ್ರೆ ನನ್ನ ದುರ್ಮರಣಕ್ಕಾಗಿ ಹೆತ್ತ ಕಲ್ಲು ನೋಯಬಾರದು ಅಂತ ಇಲ್ಲಿವರೆಗೆ ಬಂದೆ. ಅದೇ ನನ್ನ ಮಹಾಪರಾಧವಾಯ್ತು, ಅದೇ ನನ್ನ ಮಹಾಪರಾಧವಾಯ್ತು. ಅಮ್ಮ, ಇನ್ನೆಂದಿಗೂ ನಿನ್ನ ಅಪ್ಪಣೆ ಇಲ್ಲದೆ ಈ ಮನೆಯೊಳಗೆ ಕಾಲಿಡೋದಿಲ್ಲಮ್ಮ, ಕಾಲಿಡೋದಿಲ್ಲ. ನಾನೇನು ಬರ್ತಿದ್ದಮ್ಮ. ಅಮ್ಮ, ನಾನೇನು ಬರ್ತಿದ್ದಮ್ಮ. ಕೊಂಡೆ ಸ್ವರ ಕಳ್ತಾವಳೆ. ಏನ್ರಿ ಇವ್ರ ಹಾಳು ಪುರಾಣ ನೋಡ್ಕೊಂಡು ಇಲ್ಲಿ ನಿಂತಿರ್ತೀರಾ? ಊಟಕ್ಕೆ ಹೊತ್ತಾದ್ರೆ ಬನ್ನಿ ಊಟ ಮಾಡೋಣ. ಶಕ್ಕು, ಶಕ್ಕು.